ಇಲ್ಲಿ ನೋಡಿ, ಇದಾಗಿರೋದು ಒಂದು ಅರಬ್ ದೇಶದ ಮೇಲೆ. ಮೊದಲನೇ ದೊಡ್ಡ ಪ್ರಮಾಣದ ಅಂದರೆ ಇಡೀ ಜಗತ್ತೇ ಯೋಚನೆ ಮಾಡುವಂಥ ಒಂದು ದೊಡ್ಡ ಮಟ್ಟದ ಸೈಬರ್ ದಾಳಿ ಏನಾಗಿದೆ ಅಂತಂದರೆ, ಈ ಅರಬ್ ದೇಶದಲ್ಲಿ ಅವರ ಸರ್ಕಾರದ ಸ್ವಾಮ್ಯದಲ್ಲಿರುವಂಥ ಅತ್ಯಂತ ದೊಡ್ಡ ಉಕ್ಕು ಕಾರ್ಖಾನೆ ಅಂದರೆ ಸ್ಟೀಲ್ ಮಿಲ್ ಅಂತ ನಾವು ಹೇಳ್ತೇವೆ. ಆ ದೊಡ್ಡ ಕಾರ್ಖಾನೆಯಲ್ಲಿ ಪ್ರತಿದಿನ ಟನ್ಗಟ್ಟಲೆ ಸ್ಟೀಲ್ ಉತ್ಪಾದನೆ ಆಗುತ್ತೆ. ಅದರ ಮೇಲೆ ದಾಳಿ ಮಾಡಿದರು. ಅಲ್ಲಿ ಯಾಕಪ್ಪ ದಾಳಿ ಮಾಡಿದ್ರು, ಏನು ಅದರಲ್ಲಿ ಏನು ವಿಶೇಷ ಏನಿತ್ತು ಅಂತ. ಯಾತಕ್ಕೆ ಸ್ಟೀಲ್ ಮಿಲ್ ಮೇಲೆ ಯಾರು ಯಾಕೆ ದಾಳಿ ಮಾಡಬೇಕು? ಅವರು ಯಾವ ರೀತಿ ಹೇಳ್ಕೊಂಡಿದ್ದಾರೆ ಅಂದರೆ, ಒಂದು ದಾಳಿ ಮಾಡಿದ್ದಾರೆ, ದಾಳಿ ಮಾಡಿದ ಮೇಲೆ ನಾವೇ ಮಾಡಿದ್ದು ಅಂತ ಹೇಳ್ಕೊಂಡಿದ್ದಾರೆ. ಬಟ್ ಅದರಲ್ಲಿ ನಾವು ತುಂಬ ಕರುಣಾಳುಗಳು ಅಂತಲೂ ಹೇಳ್ಕೊಂಡಿದ್ದಾರೆ. ನೋಡಿ, ಸ್ಟೀಲ್ ಮಿಲ್ ಕೆಲಸ ಮಾಡಿಸಿದ ಸಮಯದಲ್ಲಿ ನಾವು ದಾಳಿ ಮಾಡಿಬಿಟ್ಟಿದ್ರೆ ಎಷ್ಟೋ ಜನ ಕಾರ್ಮಿಕರು ಸಿಕ್ಕಾಕೊತಾಯಿದ್ರು, ತುಂಬ ಜನ ಸಾವುಗೀಡಾಗ್ತಾಯಿದ್ರು, ತುಂಬ ಜನಕ್ಕೆ ತೊಂದರೆ ಆಗ್ತಾಯಿತ್ತು. ಅದರಿಂದ ನಾವು ಕರುಣೆ ತೋರಿಸಿ ಅವರು ಊಟಕ್ಕೆ ಹೋದಾಗ ದಾಳಿ ಮಾಡಿದ್ವಿ. ಅಂದರೆ ಮಾಡಿರೋದು ಕೆಟ್ಟ ಕೆಲಸ, ಅದರಲ್ಲೂ ಏನೋ ಒಂದು ಮಾನವೀಯತೆಯ ದೃಷ್ಟಿಯಿಂದ ನಾವು ತುಂಬ ಒಳ್ಳೆಯವರಾಗಿದ್ದೀವಿ ಅಂತ ತೋರಿಸ್ಕೊಂಡಿದ್ದಾರೆ. ಏನು ಮಾಡಿದ್ದಾರೆ, ಸ್ಟೀಲ್ ಮಿಲ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಉಕ್ಕು ತಯಾರಿಕೆ ಮಾಡುವ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಫರ್ನೆಸ್ಗಳನ್ನು ಬಳಸ್ತಾರೆ. ಅದು ತುಂಬ ಉಷ್ಣತೆ ಇರುತ್ತೆ, ಹೈ ಟೆಂಪ್ರೇಚರ್ ಫರ್ನೆಸಸ್ ಅಂತ. ಅದರಲ್ಲಿ ಆ ಸ್ಟೀಲ್ ರೆಡಿ ಆಗಬೇಕು. ನಂತರ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಎರಕಗಳನ್ನು ಹೊಯ್ದು ಅದನ್ನು ಆಚೆ ತೆಗಿತಾರೆ. ಇವರೇನು ಮಾಡಿದ್ದಾರೆ, ವರ್ಕರ್ಸ್ ಊಟಕ್ಕೆ ಹೋದಂಥ ಸಮಯದಲ್ಲಿ ಆ ಸ್ಟೀಲ್ ಫರ್ನೆಸ್ಸಲ್ಲಿರೋ ಸ್ಟೀಲನ್ನೆಲ್ಲ ಹೊರಗೆ ಬಿಟ್ಬಿಟ್ಟಿದ್ದಾರೆ. ಅದು ಏಕಾಏಕಿಯಾಗಿ ಬಿಡೋಕ್ಕೆ ಬರೋಲ್ಲ. ಅದು ಏನಾಗಿದೆ ಅಂತಂದರೆ, ಒಂದು ದೊಡ್ಡ ಸ್ಫೋಟ ಆಗಿ ಅರ್ಧಕ್ಕರ್ಧ ಕಾರ್ಖಾನೆ ಬೆಂಕಿ ಎತ್ಕೊಂಡು ಸುಟ್ಟೋಗಿತ್ತು. ಎಂಪ್ಲಾಯೀಸ್ ಊಟಕ್ಕೆ ಹೊರಗಡೆ ಹೋಗಿದ್ರಂತೆ. ಹೀಗಾಗಿ ಯಾರಿಗೂ ಏನೋ ಸಾವು ನೋವಾಗಿಲ್ಲ. ಅದನ್ನೇ ಇವ್ರು ಹೇಳ್ಕೊತಾ ಇರೋದು. ಅಕಸ್ಮಾತ್ ಕಾರ್ಖಾನೆನಲ್ಲಿ ಎಲ್ಲ ಕಾರ್ಮಿಕರಿದ್ದಾಗ ನಾವು ಮಾಡಿಬಿಟ್ಟಿದ್ರೆ ಈ ಥರ ಆಗ್ತಾಯಿತ್ತು. ನಮಗೆ ಅಂಥ ಕೆಟ್ಟವರಲ್ಲ, ಆದರೆ ನಿಮ್ಮ ದೇಶದವ್ರಿಗೆ ಸ್ವಲ್ಪ ಬುದ್ಧಿ ಕಲಿಸ್ಬೇಕಾಗಿತ್ತು. ಒಂದು ಒಳ್ಳೆಯ ಮಾನವೀಯತೆ ಗುಣ, ಆಮೇಲೆ ನಾವು ತುಂಬ ಎಷ್ಟು ಒಳ್ಳೆಯವರು ಅಂತ ತೋರಿಸ್ಕೊಳ್ಳೋಕ್ಕೆ. ಅಂದರೆ ಇವರ ಉದ್ದೇಶ ಏನು ಅಂತಂದರೆ, ಒಂದು ನೋಡಿ, ಇವೆಲ್ಲ ಒಂದು ದೇಶದ ಮೇಲೆ ನಡೆದಂಥ ದಾಳಿಗಳು. ಇವತ್ತು ಉಕ್ಕು ಕಾರ್ಖಾನೆ ಇರ್ಬೋದು, ನಾಳೆ ಇನ್ನೊಂದು ಕಾರ್ಖಾನೆ ಇರ್ಬೋದು, ಒಂದು ಆತಂಕ ಉಂಟು ಮಾಡೋದು. ಹೌದು. ಎರಡನೇದಾಗಿ ಇದಕ್ಕಿದ್ದಾಗೆ ಯಾಕಾಯಿತು, ಯಾಕಂದರೆ ಸಾಧಾರಣವಾಗಿ ಯಾವುದೇ ಕಾರ್ಖಾನೆ ಆದರೂ ಅದು ಸಾವಿರಾರು ಜನ ಕೆಲಸ ಮಾಡ್ತಿರೋಂಥ ಕಡೆ ಸಾಕಷ್ಟು ಸುರಕ್ಷತಾ ಕ್ರಮಗಳನ್ನು ತೊಗೊಂಡಿರ್ತಾರೆ. ಇಲ್ಲಿ ನಾವೇನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಅಂತಂದರೆ, ಮೊದಲನೇದಾಗಿ ಇಂಟರ್ನೆಟ್ ಕನೆಕ್ಟ್ ಆಗಿದ್ದರೆ ಮಾತ್ರ ಸೈಬರ್ ದಾಳಿ ನಡೆಯುತ್ತೆ ಅಂತ ಕೆಲವರ ಅಭಿಪ್ರಾಯ ಇರೋದು. ಇಲ್ಲಿ ಸ್ಟೀಲ್ ಫರ್ನೆಸ್ಗೂ ಇಂಟರ್ನೆಟ್ಗೂ ಸಂಬಂಧವೇ ಇಲ್ಲ. ಹೌದು. ಅವರು ಮಾಡಿರೋದು ದಾಳಿ ಆ ಕಾರ್ಖಾನೆ ಮೇಲೆ. ಆ ಕಾರ್ಖಾನೆಯಲ್ಲೇನೋ ನಿಯಂತ್ರಣ ಕೊಠಡಿ ಇದೆ, ಅದನ್ನು ಸಂಪೂರ್ಣ ತಮ್ಮ ವಶಕ್ಕೆ ತಗೊಂಡಿದ್ದಾರೆ. ಅದನ್ನು ಉಪಯೋಗಿಸಿ ಅಲ್ಲಿರುವಂಥ ಫರ್ನೆಸಲ್ಲಿರುವಂಥ ಆ ಒಂದು ತುಂಬ ಹೈ ಟೆಂಪ್ರೇಚರ್ನಲ್ಲಿರುವ ಸ್ಟೀಲ್ ಆಚೆ ಸುರಿಯೋಂಗೆ ಮಾಡಿದ್ದಾರೆ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.